ಕೋಲಾರದಲ್ಲಿ ಕೋಲಾಹಲ ಎಬ್ಬಿಸಿದ್ದ ಕಾಂಗ್ರೆಸ್ ಟಿಕೆಟ್. ಕೋಲಾರ ಕಾಳಗದಲ್ಲಿ 3 ಶಾಸಕರು 2 ಪರಿಷತ್ ಸದಸ್ಯರ ರಾಜೀನಾಮೆ ಬಾಂಬ್. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಅಲ್ಲೋಲ ಕೊಲ್ಲೋಲ. ಅಡಕತ್ತರಿಯಲ್ಲಿ ಸಿಲುಕಿ ಪರದಾಡ್ತಿದೆ ಹೈಕಮಾಂಡ್. ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಟಿಕೆಟ್ ಎಡಗೈಗೋ ಬಲಗೈಗೋ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ಕೋಲಾರ ಕೋಲಾಹಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಮುಗಿಯುವಂತೆ ಕಾಣುತ್ತಿಲ್ಲ. ಪ್ರಮುಖವಾಗಿ ಆ 4 ಕ್ಷೇತ್ರಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರು ದಂಗೆ ಏಳುತ್ತಿದ್ದಾರೆ. ಅದರಲ್ಲೂ ಕೋಲಾರ ಟಿಕೆಟ್ ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ. ಒಂದು ವೇಳೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟರೆ 5 ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಸುತ್ತಿದ್ದಾರೆ. ಹಾಗಿದ್ರೆ ಕೋಲಾರದಲ್ಲಿ ಟಿಕೆಟ್ ಸಂಬಂಧ ಸಭಾಪತಿ ಕಚೇರಿಯಲ್ಲಿ ಹೈ ಡ್ರಾಮಾ ನಡೆದಿದ್ದು ಯಾಕೆ ತೋರಿಸ್ತೀವಿ ನೋಡಿ. ಡ್ರಾಮಾ. ಸಭಾಪತಿ ಕಚೇರಿಯೊಳಗೆ ಹೈ ಡ್ರಾಮಾ. ಕೋಲಾರ ಟಿಕೆಟ್ ಸಂಬಂಧ ಕೋಲಾರದ ಶಾಸಕರಿಂದ ರಾಜಕೀಯ ಹೈ ಡ್ರಾಮಾ. ಎಂಪಿ ಟಿಕೆಟ್ಗಾಗಿ ಶಾಸಕರಿಂದ ಅಸಮಾಧಾನ. ನಮ್ಮ ಬಣದವರಿಗೆ ಟಿಕೆಟ್ ಕೊಡದೆ ಹೋದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಕೆ. ಅವರಿಗೆ ಟಿಕೆಟ್ ಕೊಟ್ರೆ ಸೋಲೋದು ಪಕ್ಕ ಅನ್ನೋ ಭವಿಷ್ಯ. ಕೋಲಾರದಲ್ಲಿ ಎದ್ದಿರೋ ಟಿಕೆಟ್ ವಿಚಾರದ ಗಲಾಟೆ ವಿಧಾನಸೌಧಕ್ಕೂ ಕಾಲಿಟ್ಟಿದೆ. ರಾಜ್ಯ ನಾಯಕರು ಮಾತ್ರವಲ್ಲ, ಹೈಕಮಾಂಡ್ಗೂ ತಲೆನೋವಾಗಿದೆ. ಒಂದರ್ಥದಲ್ಲಿ ಕೋಲಾರದಲ್ಲಿ ಟಿಕೆಟ್ ವಿಚಾರ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ಕಾಂಗ್ರೆಸ್ಗೆ ಕಗ್ಗಂಟಾಯ್ತು ಕೋಲಾರ ಕ್ಷೇತ್ರ. ಟಿಕೆಟ್ಗಾಗಿ ಬಂಡೆದ್ದ 5 ಶಾಸಕರು. ಬುಧವಾರ ಮಧ್ಯಾಹ್ನ ವಿಧಾನಸಭೆಯ ಸಭಾಪತಿ ಕಚೇರಿಯಲ್ಲಿ ಕೋಲಾಹಲ ಎಬ್ಬಿತ್ತು. ಈ ದೃಶ್ಯವನ್ನ ನೋಡಿ. ಇದು ಸಭಾಪತಿ ಬಸವರಾಜ ಹೊರಟ್ಟಿಯವರ ಕಚೇರಿ. ಈ ಕಚೇರಿಯಲ್ಲಿ 3 ಶಾಸಕರು ಹಾಗೆ 2 ಪರಿಷತ್ ಸದಸ್ಯರಿದ್ದಾರೆ. ಒಟ್ಟು 5 ಮಂದಿ ಸೇರಿಕೊಂಡು ಕೈಯಲ್ಲಿ ರಾಜೀನಾಮೆ ಪತ್ರವನ್ನ ಹಿಡಿದುಕೊಂಡಿದ್ದಾರೆ. ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಎಲ್ಲರದ್ದು ಒಂದೇ ಬೇಡಿಕೆ, ಎಲ್ಲರದ್ದು ಒಂದೇ ಕೋರಿಕೆ. ಆ ಬೇಡಿಕೆ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ. ಒಂದು ವೇಳೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅನ್ನೋದು. ಈ ವಿಚಾರ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ನಿಲ್ತಾ ಇಲ್ಲ. ವರ್ಷಕ್ಕೂ ಮೊದಲೇ ಕಾಂಗ್ರೆಸ್ ಚುನಾವಣೆಗೆ ತಯಾರಿಯನ್ನ ನಡೆಸಿಕೊಂಡು ಬಂದಿತ್ತು. ಅದರಂತೆ ಬಿಜೆಪಿಗೂ ಮೊದಲೇ ಟಿಕೆಟ್ ಘೋಷಣೆಯನ್ನ ಮಾಡಿತ್ತು. ಕೆಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸ್ಪರ್ಧಿಗಳೇ ಸಿಕ್ಕಿರಲಿಲ್ಲ. ಅಂತೂ ಇಂತೂ ಅಳೆದು ತೂಗಿ ಕಾಂಗ್ರೆಸ್ನಲ್ಲಿರೋ ಹಾಲಿ ಸಚಿವರು ಮತ್ತು ಶಾಸಕರ ಮಕ್ಕಳಿಗೆ, ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದೆ. ಬಹುತೇಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಪ್ರಮುಖ 4 ಕ್ಷೇತ್ರಗಳು ಮಾತ್ರ ಕಬ್ಬಿಣದ ಕಡಲೆ ಆಗಿಬಿಟ್ಟಿವೆ. ಒಬ್ಬರಿಗೆ ಟಿಕೆಟ್ ಕೊಟ್ರೆ ಮತ್ತೊಂದು ಬಣಕ್ಕೆ ಬೆಂಕಿ ಹಾಕಿದಂತೆ ಹಾಕ್ತಿದೆ. ಹೀಗಾಗಿ 4 ಕ್ಷೇತ್ರಗಳು ಕಗ್ಗಂಟಾಗಿದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡಲು ವಿರೋಧ. ಹೈಕಮಾಂಡ್ ಮುಂದೆ ರಾಜೀನಾಮೆಯ ಬೆದರಿಕೆ. 5 ಮಂದಿ ಶಾಸಕರು ಅಕ್ಷರಶಃ ದಂಗೆ ಎದ್ದಿದ್ದಾರೆ. ಹಾಗೆ ನೋಡಿದ್ರೆ ಕೋಲಾರದಲ್ಲಿ 2 ಬಣಗಳ ಬಡಿದಾಟ ನಡೀತಾ ಇದೆ. ಒಂದು ಬಣ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಆದ್ರೆ ಮತ್ತೊಂದು ಬಣ ಮುನಿಯಪ್ಪ ಬಣ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಫೈನಲ್ ಆಗಿರಲಿಲ್ಲ. ಅಧಿಕೃತವಾಗಿ ಘೋಷಣೆ ಆಗಿರದಿದ್ದರೂ ಮುನಿಯಪ್ಪನ ಅಳಿಯನಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು. ಅಷ್ಟರಲ್ಲಿ ರಮೇಶ್ ಕುಮಾರ್ ಬಣ ಸಿಡಿದು ನಿಂತಿದೆ. ನಾವು ರಾಜೀನಾಮೆ ಕೊಡ್ತೇವೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅದು ಅಲ್ಲದೆ ರಾಜೀನಾಮೆ ಪತ್ರವನ್ನ ಹಿಡಿದು ಸಭಾಪತಿ ಬಳಿ ಹೋಗಿದ್ರು. ನಮ್ಮ ಡಿಮ್ಯಾಂಡ್ ಏನಂದರೆ 1952ರಿಂದ ಕೋಲಾರಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಪಾರ್ಲಿಮೆಂಟ್. ಇವತ್ತನ್ನು ಇಷ್ಟು ವರ್ಷಗಳಿಂದ 52ರಿಂದ ಇವತ್ತರೆಗೂ ಯಾರಿಗೇ ಆಗಲಿ ರೈಟ್ ಕಮ್ಯುನಿಟಿ ಸಂಬಂಧಪಟ್ಟಿದ್ದ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿಲ್ಲ. ಲೆಫ್ಟ್ ಕೊಟ್ಟಿದ್ದಾರೆ, ಬೋವಿಗೆ ಕೊಟ್ಟಿದ್ದಾರೆ. ಆದರೆ ನಾವು ಯಾವುದೇ ಒಂದು ಜಾತಿಯ ವಿರುದ್ಧ ಅಲ್ಲ. ಇವ್ರಿಗೂ ಒಂದು ಅವಕಾಶ ಕೊಡಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಷ್ಟೇ ನಮ್ಮದು. ಈಗ ಚಿಕ್ಕಪೆದ್ದಣ್ಣನವ್ರಿಗೆ ಕೆಚ್ ಮುನಿಯಪ್ಪ ಒತ್ತಡ ಇರ್ತಾ ಇರುವಂಥದ್ದು. ಸೊ ನೀವು ಯಾಕೆ ಬೇಡ ಅಂತ ಇರೋದು? ಇಲ್ಲ, ಚಿಕ್ಕಪೆದ್ದಣ್ಣಾಗ ಯಾಕೆ ಬೇಡ ಅಂತ ಹೇಳ್ತಾ ಇದೀವಿ ಅಂದ್ರೆ ಇನ್ನೇನು ರಾಜ್ಯದಲ್ಲಿ ಯಾರು ಇಲ್ವಾ ಲೆಫ್ಟ್ ಕಮ್ಯುನಿಟಿಯವರಾಗಲಿ ಯಾರು ಇಲ್ವಾ? ರೈಟ್ ಕಮ್ಯುನಿಟಿ ಯಾರು ಇಲ್ವಾ? ಸ್ವಾತಂತ್ರ್ಯ ಬಂದಾಗಿಂದ ಕೊಟ್ಟಿಲ್ವಲ್ಲ, ಇವಾಗ ಕೊಡೋಕ್ಕೇನು
ಕೊಡ್ಬೋದಲ್ಲ, ಅವ್ರಿಗೂ ಅವಕಾಶ ಕೊಡ್ಬೋದಲ್ಲ, ಅವ್ರಿಗೂ ಅವಕಾಶ ಕೊಡ್ಬೋದಾ? ಇವಾಗ KH ಮುನಿಯಪ್ಪನವರು MLA ಇದ್ದಾರೆ, ಮಂತ್ರಿ ಇದ್ದಾರೆ, ಅವ್ರ ಮಗಳು MLA ಇದ್ದಾರೆ, ಬೋರ್ಡ್ ಚೇರ್ಮನ್ ಇದ್ದಾರೆ. ಏನು ಅವ್ರ ಮನೆಗೆ ಇನ್ನೂ ಒಂದು ಕೊಡಬೇಕಾ? ಇನ್ಯಾರೂ ಇಲ್ವಾ? ಬೇರೆ ಯಾರೂ ಇಲ್ವಾ? ಬೇರೆ ಯಾರಿಗೂ ಆಸೆ ಇರಲ್ವಾ? ಯಾರಿಗೂ ಆ ರಿಸರ್ವೇಷನ್ ಸಿಗಬಾರ್ದಾ? ಇವ್ರ ಮನೆಗೆ ಸಿಗಬೇಕಾ? ಬೇರೆ ಯಾರಿಗೂ ಸಿಗಬಾರ್ದಾ? ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ರೈಟ್ ಕಮ್ಯುನಿಟಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ಹಂಗೂ ರೈಟ್ ಕಮ್ಯುನಿಟಿ ಕೊಡಲ್ಲ. ಲೆಫ್ಟ್ಗೆ ಈ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಕೊಡಿ, ಯಾರಿಗೋ ಬೇರೆಯವ್ರು ಕೊಡಿ. ಅವ್ರಿಗೆ ಅವಕಾಶ ಸಿಕ್ಕಲಿ. ಹಂಗಾದ್ರೆ ನಿಮ್ಮ ಫ್ಯಾಮಿಲಿಗೆ ಅವಕಾಶ ಸಿಗಬೇಕಾ? ಬೇರೆಯವ್ರಿಗೇನು ಸಿಗೋದು ಬೇಡವಾ? ನಮ್ಮ ವಾದ ಅದು ಅಷ್ಟೇ. ನಾವು ಅವ್ರ ವಿರೋಧ, ಇವ್ರ ವಿರುದ್ಧವಾಗಿ, ಅವ್ರ ವಿರುದ್ಧವಾಗಲ್ಲ, ಜನಗಳ ಪರವಾಗಿ ನಾವು ಅಷ್ಟೇ. ಮಾಲೂರು ಶಾಸಕರಾದ ನಂಜೇಗೌಡ, ಕೋಲಾರದ ಶಾಸಕರಾದ ಕೊತ್ತೂರು ಮಂಜುನಾಥ್, ಚಿಂತಾಮಣಿಯ ಶಾಸಕರಾದ MC ಸುಧಾಕರ್, ಕೋಲಾರದ MLCಯಾದ ಅನಿಲ್ ಕುಮಾರ್, ಹಾಗೆ ಸಿಎಂ ಕಾರ್ಯದರ್ಶಿ ಹಾಗೂ MLC ನಜೀರ್ ಅಹಮದ್ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ಮೊದಲು ಬೈರತಿ ಸುರೇಶ್ ಅಸಮಾಧಾನಿತರ ಮನವೊಲಿಸುವ ಕೆಲಸಕ್ಕೆ ಕೈ ಹಾಕಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ 5 ಮಂದಿ ತಮ್ಮ ಪಟ್ಟು ಸಡಿಲಿಸಿಲ್ಲ. ಈಗ ಅಖಾಡಕ್ಕೆ ಎಂಟ್ರಿ ಆಗಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಅವ್ರು ಪಟ್ಟು ಹಿಡ್ಕೊಂಡಿದ್ದು ಅವ್ರ ಫ್ಯಾಮಿಲಿಯಲ್ಲೇ ಇರಬೇಕು, ಬೇರೆ ಯಾರು ಬರಬಾರ್ದು. ಅವ್ರಿಗೆ ಬೇರೆ ಯಾರು ಬರಬಾರ್ದು, ಅವ್ರ ಫ್ಯಾಮಿಲಿಯಲ್ಲೇ ಯಾರಾದರೂ ಇರಬೇಕು. ಅವ್ರ ಪಟ್ಟು ಅದು, ನಮ್ಮ ಪಟ್ಟು ಇದು. ನಂಜೇಗೌಡರು ಒಂದು ಮಾತನ್ನು ಹೇಳ್ತಾ ಇದ್ರು, ನನ್ನೂ ಸೇರಿದಂತೆ ಒಂದಷ್ಟು ಜನ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು KH ಮುನಿಯಪ್ಪ ಅವರು ಪ್ರಯತ್ನ ಅಂತ. 100% ಮನೆಯೆಲ್ಲ ಪ್ರಯತ್ನ ಮಾಡಿದ್ರು ಅವರು. ಎಲ್ಲರೂ ಅವ್ರ ಜೊತೆಲಿರುವಂಥವ್ರು ಯಾರೇ ಆಗಲಿ ನಮ್ಗೆ ಯಾರು ಎಲೆಕ್ಷನ್ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಎಲೆಕ್ಷನ್ ಮಾಡಿಲ್ಲ. ಅವ್ರ ಜೊತೆಲಿರೋದು ಶ್ರೀನಿವಾಸಪುರದಲ್ಲಿ ಯಾರಿಗೆ ಮಾಡಿದ್ರು? ವೆಂಕಟೇಶ್ವರ ರೆಡ್ಡಿ ಅವ್ರಿಗೆ ಮಾಡಿದ್ರು. ಮುಳಬಾಗ್ಲಲ್ಲಿ ಏನು ಮಾಡಿದ್ರು? ಅಲ್ಲಿ JDSಗೆ ಮಾಡಿದ್ರು. ಕೋಲಾರಲ್ಲಿ ಏನು ಮಾಡಿದ್ರು? JDSಗೂ ಮಾಡಿದ್ರು. JDS ಜೊತೆ ಶಾಮೀಲಾಗಿದ್ದಾರೆ ಒಳಗೆ ಅಂತ KH ಮುನಿಯಪ್ಪ 100% ಶಾಮೀಲ್ ಆಗ್ತಾರೆ. ಅವ್ರು ಯಾವಾಗಲೂ ಅದೇ ಅವ್ರದ್ದು 100% ಶಾಮೀಲ್ ಆಗ್ತಾರೆ ಅವರು. CM ಮತ್ತು DCMಗೆ ಗಮನಕ್ಕೆ ಬಂದಿಲ್ವಾ? ನೀವು ಹೇಳಿದ್ದೀವಿ DCMಗೂ CMಗೂ ಎಲ್ರಿಗೂ ಹೇಳಿದ್ದೀವಿ. ನಾವು ಎಲ್ರಿಗೂ ಹೇಳಿದ್ವಿ, ಈ ಥರ ಸಮಸ್ಯೆ ಇದೆ, ಹಿಂಗಿದೆಯಣ್ಣ, ನೀವು ಕ್ಯಾಂಡಿಡೇಟ್ನ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗೂ ಕೊಡಬಾರ್ದು, ದಯವಿಟ್ಟು ಕೊಡಂಗಿದ್ರೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡಿ. ಹಂಗೂ ನಿಮಗೇನೋ ಸಾಮಾಜಿಕ ನ್ಯಾಯ ಅದು ಇದು ಅಂತ ಹೇಳಂಗಿದ್ರೆ, ನೀವು ಸಾಮಾಜಿಕ ನ್ಯಾಯ ಹಂಗನಾಗಿದ್ರೆ ಲೆಫ್ಟ್ ಕೊಡೋದಾದ್ರು ಬೇರೆ ಯಾರಿಗಾದರೂ ಕೊಡಿ, ನೀವು ಈ ರಾಜ್ಯದಲ್ಲಿ ಯಾರಿಗಾದರೂ ಕೊಡಿ ಅಂತಲೂ ಹೇಳಿದ್ವಿ. ಸರ್, ಈಗ ಇದರ ಎಫೆಕ್ಟ್ ಕೋಲಾರ್ಗೆ ಮಾತ್ರ ಆಗುತ್ತಾ? ಬೇರೆ ಕಡೆ ಎಲ್ಲ ಕೂಡ ಆಗುತ್ತಾ ಈ ರೀತಿ? ಒಂದು ವೇಳೆ ಬೇರೆದೆಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ಕೋಲಾರ ವಿಚಾರ ಅಷ್ಟೇ. ಬೇರೆ ಕಡೆ ಏನಾಗುತ್ತೆ ಹಂಗಾಗುತ್ತೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. KH ಮುನಿಯಪ್ಪ ಮಾತಾಡಿದ್ರು 2 ವರ್ಷ ನಂತರ ಅಧಿಕಾರ ಬಿಟ್ಕೊಡ್ತೀನಿ, ಎಲ್ಲರೂ ಒಂದಷ್ಟು ಬಿಟ್ಕೊಡ್ಬೇಕು ಅಂತ. ಏನು ಅನ್ಸುತ್ತೆ ಅವ್ರು ಹೇಳಿ? KH ಮುನಿಯಪ್ಪ ಹೇಳಿದ್ರು ಅವ್ರದ್ದು ಅದು ಗೊತ್ತಿಲ್ಲ ರೀ, ಅವ್ರದ್ದು ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವ್ರದ್ದು ಯಾವ ಟೈಮಲ್ಲಿ ಹೆಂಗೆ ಅವ್ರು ಪ್ಲ್ಯಾನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಪ್ಲ್ಯಾನ್ ಎಲ್ಲ ಬೇರೆ ಪ್ಲ್ಯಾನು. ಅವರಿಂದ ನಾನು 10 ವರ್ಷ ಅನುಭವಿಸಿದ್ದೀನಿ, ಸುಧಾಕರಣ ಒಂದು 15 ವರ್ಷ ಅನುಭವಿಸಿದ್ದಾರೆ. ರಾಜೀನಾಮೆ ಶಾಕ್, ಸಭಾಪತಿಗೆ CM ಕಾಲ್. ಅಖಾಡಕ್ಕೆ ಧುಮುಕಿದ್ರು DCM ಶಿವಕುಮಾರ್. ಕೋಲಾರದಲ್ಲಿ ಎದ್ದಿರೋ ಬಿರುಗಾಳಿ ಬೆಂಗಳೂರು ಮಾತ್ರವಲ್ಲ, ದೆಹಲಿಗೂ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ವಿಚಾರವಾಗಿ ಈ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನೋದು ನಿರೀಕ್ಷೆ ಮಾಡಿರಲಿಲ್ಲ. ಟಿಕೆಟ್ ವಿಚಾರದಲ್ಲಿ ಅಸಮಾಧಾನ ಉಂಟಾಗೋದು ಸಹಜ. ಆದ್ರೆ ರಾಜೀನಾಮೆ ಹಂತಕ್ಕೆ ಹೋಗೋದು ತುಂಬಾನೇ ರೇರ್ ಕೇಸ್. ಅದೇ ರೇರ್ ಕೇಸ್ ಕೋಲಾರದಲ್ಲಿ ಭುಗಿಲೆದ್ದಿದೆ. ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಸುತ್ತಿದ್ದಾರೆ. ಇದರಿಂದ ತಲೆ ಕೆಡಿಸಿಕೊಂಡಿರೋ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆಯನ್ನ ಹೋಲ್ಡ್ ಮಾಡಿ ಅಂತ ರಾಜ್ಯ ನಾಯಕರಿಗೆ ಹೇಳಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ DK ಶಿವಕುಮಾರ್ಗೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಕೋಲಾರ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ವಿಧಾನಸೌಧಕ್ಕೆ ಬಂದ್ರೋ CM ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಕೂಡಲೇ ಸಭಾಪತಿ ಬಸವರಾಜ ಹೊರಟ್ಟಿಗೆ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ನಾನು ಬೆಂಗಳೂರಿಗೆ ಬರುವವರೆಗೆ ರಾಜೀನಾಮೆ ಸ್ವೀಕರಿಸಬೇಡಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿಗೆ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊನೆಗೆ ಶಾಸಕರು ರಾಜೀನಾಮೆ ಸಲ್ಲಿಸದೆ ಹೊರಟಿದ್ದಾರೆ. ಅದರ ಜೊತೆಯಲ್ಲಿ DK ಶಿವಕುಮಾರ್ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ನಾನು ಬರೋವರೆಗೂ ರಾಜೀನಾಮೆನ ಕೊಡಬೇಡಿ ಅಂತ DK ಶಿವಕುಮಾರ್ ಶಾಸಕರಿಗೆ ಕಾಲ್ ಮಾಡಿದ್ದಾರೆ. ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವರು ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಅಲ್ಲಿ ಸಚಿವರು ಈಗಾಗಲೇ ಮಾತಾಡಿದ್ದೀನಿ, ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದಾರಂತ ಅವರೆಲ್ಲರೂ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಕೋಲಾರ ಕಾಂಗ್ರೆಸ್ನಲ್ಲಿ ಬಣಗಳ ಬಡಿದಾಟ. ಮುನಿಯಪ್ಪ ರಮೇಶ್ ಕುಮಾರ್ ಮಧ್ಯೆ ಪೈಪೋಟಿ. ಮೀಸಲು ಕ್ಷೇತ್ರದ ಟಿಕೆಟ್ ವಿಚಾರ ಕಾಂಗ್ರೆಸ್ ಪಾಲಿಗೆ ಬಿಡಿಸಲಾಗದ ಕಗ್ಗಂಟಾಗಿಯೇ ಉಳಿದಿದೆ.
ಕಾಂಗ್ರೆಸ್ನಲ್ಲಿ ಸದ್ಯ 2 ಬಣಗಳು ಇಲ್ಲಿ ಕಿತ್ತಾಡಿಕೊಳ್ತಿವೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಫ್ಯಾಮಿಲಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅತ್ತ ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡುವಂತೆ ಒತ್ತಾಯಿಸುತ್ತಿದ್ದಾರೆ. ಕೆಆರ್ಪುರಂನಲ್ಲಿನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವ ಚಿಕ್ಕ ಪೆದ್ದಣ್ಣ ಈಗಾಗಲೇ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದು, ರಾಜೀನಾಮೆ ಅಂಗೀಕಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೋಲಾರ ಟಿಕೆಟ್ ಬಲಗೈ ಸಮಾಜಕ್ಕೆ ನೀಡುವಂತೆ ರಮೇಶ್ ಕುಮಾರ್ ಬಣದ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಭಿಪ್ರಾಯ ಕೇಳಿದ್ರು ಹೈಕಮಾಂಡು ಲೋಕಸಭೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ನಾವೆಲ್ಲ ಶಾಸಕರುಗಳು ಕೂಡ ಗೆಲ್ಲೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರನ ಗೆಲ್ಲಿಸಬೇಕಾದ್ರೆ ಒಂದು ಸಾರಿ ಕಳ್ಕೊಂಡಿದ್ದೀವಿ ನಾವು, ಮತ್ತೆ ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಅಭಿಪ್ರಾಯ ಕೊಟ್ಟಿದ್ದೀವಿ. ಆ ಅಭಿಪ್ರಾಯ ಬಿಟ್ಟು ಬೇರೆ ರೀತಿಯಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರೆ. ಅದರಿಂದ ನಾವು ಬೇಜಾರು ಪಟ್ಟಿದ್ದೀವಿ. ನಾವು ಸಿಎಂ ಕಾಲ್ ಮಾಡಿದ್ದಾರೆ ಮಾತಾಡ್ತಾ ಇದ್ದೀವಿ. ಸಿಎಂ ಕೂಡ ಬೇಡ ಅಂತ ಅವರು ವಾಪಸ್ ಬರ್ತಾ ಇದ್ದಾರೆ. ಮೈಸೂರಿಂದ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾಡ್ತೇನೆ. ಏನು ಸಾಧ್ಯನೇ ಇಲ್ಲ. ತಾಲೂಕಲ್ಲಿ ಕೂಡ ಗುಂಪುಗಾರಿಕೊಂಡು 2 ಗುಂಪು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಅಂಥವ್ರ ಜೊತೆಯಲ್ಲಿ ರಾಜಕಾರಣ ಮಾಡೋಕ್ಕೆ ಆಗೋದಿಲ್ಲ. ನಾನು ಕೂಡ ಮಾಲೂರು ತಾಲೂಕಲ್ಲಿ 20 ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ. ನಾನು ಓದೋ ಅವಧಿಯಲ್ಲಿ 1 ಸಾರಿ ಶಾಸಕನಾಗಿ 2ನೇ ಅವಧಿಗೂ ಕೂಡ ಕಷ್ಟದಲ್ಲಿ ಹೋರಾಟ ಮಾಡಿದ್ದೀನಿ. ನನ್ನ ಸೋಲಿಸಬೇಕು ಅಂತೇಳಿ ಒಂದು ಸಭೆ ಕೂಡ ಮಾಡಿದ್ರು KH ಮುನಿಯಪ್ಪನವ್ರು ಬಂದು. ಆದರೂ ಸಹಿತ ಗೆದ್ದಿದ್ದೀನಿ ನಾನು. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣವಾಗಲಿ, ಆಹಾರ ಸಚಿವ KH ಮುನಿಯಪ್ಪ ಬಣದವರಾಗಲಿ ಪಟ್ಟು ಸಡಿಲಿಸುವ ಸೂಚನೆಗಳು ಕಂಡುಬರ್ತಿಲ್ಲ. 2 ಬಣದವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಅಲ್ಲದೆ ತಮ್ಮ ತಮ್ಮ ಬೇಡಿಕೆ ವಾದವನ್ನ ಮುಂದಿಡ್ತಲೇ ಇದ್ದಾರೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ಶಾಸಕರು ಅಕ್ಷರಶಃ ದಂಗೆ ಎದ್ದಿದ್ದಾರೆ. ಮುನಿಯಪ್ಪ ನಮಗೆ ಮೋಸ ಮಾಡಿದ್ದಾರೆ ಅನ್ನೋ ವಾದವನ್ನ ಮಂಡಿಸುತ್ತಿದ್ದಾರೆ. ಹೀಗಾಗಿ ಟಿಕೆಟ್ ವಿಚಾರ ಹೈಕಮಾಂಡ್ಗೂ ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ಇಂಥವ್ರ ಜೊತೆಲಿ ರಾಜಕಾರಣ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ನನ್ನ ನಿಲುವು ರಾಜಕಾರಣ ಬಿಟ್ಟರೂ ಪರವಾಗಿಲ್ಲ, ಇವ್ರ ಜೊತೆಲಿ ಇರೋಕ್ಕಾಗೋದಿಲ್ಲ. ನಾವು ಒಬ್ಬರು ಸೋಲಿಗೆ ಅಥವಾ ಬೇರೆಯವರೆಲ್ಲ ಸೋಲಿಗೂ ಕಾರಣ ಕೆಲಸ ಮಾಡಿ ಸರ್. ಎಲ್ಲರೂ ಸೋಲಿಗೆ ಅವರು ಪ್ರಯತ್ನ ಮಾಡಿದ್ರು, ಆದರೂ ಕೂಡ ಸಕ್ಸಸ್ ಆಗಿಲ್ಲ. ಅಂಥವ್ರ ಜೊತೆಲಿ ಇಟ್ಕೊಂಡವ್ರು ಸೀನಿಯರ್ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದನ್ನ ನಾವು ಅವ್ರ ಜೊತೆಲಿ ಇರೋಕ್ಕಾಗೋದಿಲ್ಲ. ನಾವು ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ಜೊತೆ ಶಾಮೀಲಾಗಿದೆ KH ಮುನಿಯಪ್ಪ ಅವರು ಆಗಿರ್ತಾರೆ. ಮೊದಲಿಂದ ರೂಢಿ ಇದೆ ಅವರಿಗೆ. ಯಾವ ಸಂದರ್ಭಕ್ಕೆ ಯಾರ್ಯಾರ ಜೊತೆಲಿ ಶಾಮೀಲಾಗಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದು ನಮ್ಗೆ ಗೊತ್ತಿಲ್ಲ. ನಾವು ಕೂಡ ಕಷ್ಟದಲ್ಲಿ ಪಾರ್ಟಿಯನ್ನೇ ಕಟ್ಟಿದ್ದೀವಿ. KH ಮುನಿಯಪ್ಪ ತಮ್ಮ ಅಳಿಯ KG ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಕೊಡಲೇಬೇಕಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ. ಉಳಿದ ಪರಿಶಿಷ್ಟ ಜಾತಿಯ ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಆಗಿರುವ ರೀತಿ ಕೋಲಾರ ಕ್ಷೇತ್ರಕ್ಕೆ ನ್ಯಾಯಬದ್ಧವಾಗಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಸಲ್ಲಬೇಕೆಂಬ ವಾದವನ್ನ ಮುಂದಿಟ್ಟಿದ್ದಾರೆ. ಅಲ್ಲದೆ ಕ್ಷೇತ್ರದಲ್ಲಿ ತಮಗಿರುವ 33 ವರ್ಷಗಳ ಹಿಡಿತ ಅನುಭವದ ಬಗ್ಗೆಯೂ ಹೈಕಮಾಂಡ್ಗೆ ವಿವರಿಸಿದ್ದಾರೆ. ವಿಜಯಪುರ ಕಲಬುರಗಿ ಕ್ಷೇತ್ರದಲ್ಲಿ ಬಲಗೈ ಸಮುದಾಯದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ. ಚಾಮರಾಜನಗರದಲ್ಲೂ ಬಲಗೈ ಸಮುದಾಯಕ್ಕೆ ಸಿಗುವ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿ ಎಡಗೈ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿದೆ. ಕೋಲಾರದಲ್ಲಿ ಮಾತ್ರ ಎಡಗೈ ಸಮುದಾಯಕ್ಕೆ ಕೊಡಬೇಕೋ ಬಲಗೈ ಸಮುದಾಯಕ್ಕೆ ಕೊಡಬೇಕೋ ಎಂಬ ಚರ್ಚೆ ನಡೀತಾ ಇದೆ. ಹೀಗಾಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಎಡಗೈ ಬಲಗೈ ಸಮುದಾಯದ ಕಾಳಗ ನಡೆಯುತ್ತಿದೆ. ಹೀಗಾಗಿಯೇ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿದೆ. ಕೋಲಾರ ಟಿಕೆಟ್ ಕುರಿತಂತೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಕೋಲಾರದಲ್ಲಿ ನಡೆಯುತ್ತಿರೋ ಬಣಗಳ ಬಡಿದಾಟಕ್ಕೆ ಟಿಕೆಟ್ ಕಗ್ಗಂಟಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುನಿಯಪ್ಪರ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ಲಾನ್ ಇತ್ತು. ಆದರೆ ರಮೇಶ್ ಕುಮಾರ್ ಬಣ 2019ರ ಫಲಿತಾಂಶ ಮರುಕಳಿಸುತ್ತೆ ಅಂತ ಎಚ್ಚರಿಕೆ ನೀಡುತ್ತಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಪ್ಲಾನ್ ಏನು? ಕೋಲಾರದಲ್ಲಿ ಎಡಗೈ ಬಲಗೈ ಸಮುದಾಯದ ಕಿತ್ತಾಟ ನಡೆಯುತ್ತಿರೋದು ಯಾವ ಕಾರಣಕ್ಕೆ? ರಮೇಶ್ ಕುಮಾರ್ ಬಣ ಮುನಿಯಪ್ಪ ಆ್ಯಂಡ್ ಫ್ಯಾಮಿಲಿಯನ್ನ ವಿರೋಧಿಸುತ್ತಿರೋದು ಯಾಕೆ? ತೋರಿಸ್ತೀವಿ ನೋಡಿ. 2 ಬಣಗಳ ಬಡಿದಾಟಕ್ಕೆ ಬಡವಾದ ಕೋಲಾರ ಕೈ. 2019ರ ಫಲಿತಾಂಶ ಮರುಕಳಿಸುತ್ತೆ ಎಂದ ರೆಬಲ್ಸ್. ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ಗೆ ಇಕ್ಕಟ್ಟು ತಂದಿದೆ.
ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಬಣಗಳ ನಡುವೆ ಗುದ್ದಾಟ ನಡೀತಾ ಇದೆ. ಕೆಎಚ್ ಮುನಿಯಪ್ಪ ಎಡಗೈ ಸಮುದಾಯಕ್ಕೆ ಸೇರಿದ್ದು ತಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಆದರೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು. ಒಂದು ವೇಳೆ ಅವರಿಗೆ ಟಿಕೆಟ್ ನೀಡಿದ್ರೆ 2019ರ ಫಲಿತಾಂಶ ಮರುಕಳಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರ ಮುಂದುವರಿದ ಹಂತವಾಗಿ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ರು. ಆದರೆ ಸಿಎಂ ಡಿಸಿಎಂ ಮಾತಿನ ಬೆನ್ನಲ್ಲೇ ಸದ್ಯಕ್ಕೆ ತಣ್ಣಗಾಗಿದ್ದಾರೆ. From Delhi as well as Honorable CM and DCM. So I think once we talk to them, then we'll take a look. As of now, you are not resigning. You will wait till evening, sir. Yeah, Speaker is coming, but we are going to talk to CM because we are not able to. Our minister colleague, Mr. Suresh, is here. So Honorable CM has sent word through him, and even our party president DCM also has sent word. So now, giving respect to them, we are now just going to talk to them and then take the next. So, do you think that the domination of KH Muniappa will be back? The slavery system of KH Muniappa will be back in Kola, sir, if the ticket has been given to his son-in-law? See, my father has suffered. ಕೋಲಾರ ಕಾಂಗ್ರೆಸ್ನಲ್ಲಿ ಬಲಗೈ ಹಾಗೂ ಎಡಗೈ ಸಮುದಾಯಗಳ ನಡುವೆ ಟಿಕೆಟ್ ಕಿತ್ತಾಟ ನಡೀತಾ ಇದೆ. ಕಳೆದ 40 ವರ್ಷಗಳಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆ ಎಂದು ಅಸಮಾಧಾನಿತರು ಆರೋಪಿಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಎಡಗೈ ಸಮುದಾಯಕ್ಕೆ ಸೇರಿದ್ದಾರೆ. ಹೈಕಮಾಂಡ್ ಮತ್ತೆ ಮುನಿಯಪ್ಪ ಕುಟುಂಬಕ್ಕೆ ಮಣೆ ಹಾಕಿರುವುದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣವನ್ನ ಕೆರಳಿಸಿದೆ. ಈ ಹಿನ್ನೆಲೆ ಅಸಮಾಧಾನಿತ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಈ ವಿಚಾರವಾಗಿಯೇ ವಿಧಾನಸೌಧದಲ್ಲಿ ಹೈಡ್ರಾಮವೇ ನಡೆದಿದೆ. ಕೋಲಾರ ಟಿಕೆಟ್ ವಿಚಾರ ಸದ್ಯಕ್ಕೆ ಪರಿಹಾರ ಆಗುವಂತೆ ಕಾಣುತ್ತಿಲ್ಲ. ಕೈ ಹೈಕಮಾಂಡ್ಗೆ ಮುನಿಯಪ್ಪ ಕಡೆ ಒಲವು. ಕಾಂಗ್ರೆಸ್ ನಡೆಸಿದ ಸಮೀಕ್ಷೆ ಹೇಳಿದ್ದೇನು ಗೊತ್ತಾ? ಕಾಂಗ್ರೆಸ್ ಹಲವು ಕ್ಷೇತ್ರಗಳಿಗೆ ಅಳಿದು ತೂಗಿ ಟಿಕೆಟ್ ಘೋಷಣೆ ಮಾಡಿತ್ತು. ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇಲ್ಲದಿದ್ದರೂ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿತ್ತು. ಆದರೆ ಕೋಲಾರದಲ್ಲಿ ಮಾತ್ರ ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರಲು ಸಾಧ್ಯವಾಗ್ತಿಲ್ಲ. ಅಂದಹಾಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೋಲಾರದಲ್ಲಿ ಮುನಿಯಪ್ಪ ಫ್ಯಾಮಿಲಿಗೆ ಟಿಕೆಟ್ ಕೊಡೋದಕ್ಕೆ ಒಲವಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಆದರೆ ಯಾವಾಗ ರಮೇಶ್ ಕುಮಾರ್ ಬಣದ ಶಾಸಕರು ದಂಗೆ ಎದ್ದು ನಿಂತರೋ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡದೆ ಹಾಗೆ ಹೋಲ್ಡ್ ಮಾಡಿದೆ. ಕೆಎಚ್ ಮುನಿಯಪ್ಪರ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡೋದಕ್ಕೂ ಮುನ್ನ ಕಾಂಗ್ರೆಸ್ ಒಂದು ಸಮೀಕ್ಷೆಯನ್ನ ನಡೆಸಿತ್ತು. ಕಾಂಗ್ರೆಸ್ ಹೈಕಮಾಂಡ್ ನಡೆಸಿದ ಸಮೀಕ್ಷೆಯಲ್ಲಿ ಕೆಎಚ್ ಮುನಿಯಪ್ಪ ಪರ ಒಲವು ಬಂದಿತ್ತು. ಮುನಿಯಪ್ಪ ಸೂಚಿಸುವ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರೆ ಪಕ್ಷಕ್ಕೆ ಅನುಕೂಲವಾಗುತ್ತೆ ಎಂಬ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ಹೈಕಮಾಂಡ್ ಮುನಿಯಪ್ಪರನ್ನ ನಿರ್ಲಕ್ಷಿಸಲು ಹಿಂದೇಟು ಹಾಕ್ತಾ ಇದೆ. ಆದ್ದರಿಂದಲೇ ಚಿಕ್ಕ ಪೆದ್ದಣ್ಣರನ್ನ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಡಿಸಿ ಟಿಕೆಟ್ ಸಿಗುವ ನಿರೀಕ್ಷೆ ಕೂಡ ಇತ್ತು. ಆದ್ರೆ ರಮೇಶ್ ಕುಮಾರ್ ಬಣ ಮಾತ್ರ ಇದಕ್ಕೆ ಆಸ್ಪದ ಕೊಟ್ಟಿಲ್ಲ. ಹೀಗಾಗಿ ಕೋಲಾರ ಟಿಕೆಟ್ ಬಿಡಿಸಲಾಗದ ಕಗ್ಗಂಟಾಗಿದೆ. ಬೆಂಗಳೂರಿನಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಸಚಿವರಾದ ಕೆಎಚ್ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡೋದರ ಹಿಂದೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ 5 ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ 3 ಎಸ್ಸಿ ಬಲಗೈ ಸಮುದಾಯಕ್ಕೆ ನೀಡಲಾಗಿದೆ. ಕಲಬುರಗಿ, ಬಿಜಾಪುರ, ಚಾಮರಾಜನಗರ ಕ್ಷೇತ್ರಗಳಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಲಾಗಿದ್ದು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಎಡಗೈನ ಬಿಎನ್ ಚಂದ್ರಪ್ಪಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಉಳಿದ ಕೋಲಾರವು ಬಲಗೈಗೆ ಟಿಕೆಟ್ ಕೊಟ್ರೆ ಎಡಗೈ ಸಮುದಾಯ ಅಸಮಾಧಾನಗೊಳ್ಳುವ ಭೀತಿ ಎದುರಾಗಿದೆ. ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಹೇಳಿದ್ದೇನೆ. ಎಲ್ಲ ನಾಯಕರನ್ನು ರಮೇಶ್ ಕುಮಾರ್ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವಂತ ಭಾರತಿ ಸುರೇಶ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವಂತ ಡಾಕ್ಟರ್ ಸುಧಾಕರ್ ಅವರು, ಕೊತ್ತೂರು ಮಂಜು ಅವರು, ಅನಿಲ್ ಕುಮಾರ್ ಅವರು, ನಂಜೇಗೌಡರು ಮತ್ತು ಅಲ್ಲಿನ ಎಲ್ಲ ಮುಖಂಡರು, ಮಾಜಿ ಶಾಸಕರು ಎಲ್ರಿಗೂ ಮನವಿ ಮಾಡಿದ್ದೇನೆ. ಎಡಗೈ ಸಮುದಾಯಕ್ಕೆ ಕೊಡುವುದಾದ್ರೆ ಎಲ್ ಹನುಮಂತಯ್ಯಗೆ ಟಿಕೆಟ್ ಕೊಡಿ ಅಂತ ರಮೇಶ್ ಕುಮಾರ್ ಬಣ ಪಟ್ಟು ಹಿಡಿದಿದ್ದಾರೆ. ಆದರೆ ಎಲ್ ಹನುಮಂತಯ್ಯ ಹೊರಗಿನ ಅಭ್ಯರ್ಥಿಯಾಗಿದ್ದಾರೆ. ಆರ್ಥಿಕ ಸಂಪನ್ಮೂಲ ಕೊರತೆಯೂ ಕೂಡ ಇದೆ.
ಎಲ್ ಹನುಮಂತಯ್ಯಗೆ ಟಿಕೆಟ್ ಕೊಟ್ರೆ ಮುನಿಯಪ್ಪ ರೆಬಲ್ ಆಗುವ ಆತಂಕ ಕೂಡ ಇದೆ. ಹೀಗಾಗಿ ಸ್ಥಳೀಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡುವುದು ಸೂಕ್ತ ಎಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಸದ್ಯ ಹೈಕಮಾಂಡ್ ನಿರ್ಧಾರದ ವಿರುದ್ಧ ಸಿಡಿದೆದ್ದಿರುವ ರಮೇಶ್ ಕುಮಾರ್ ಬಣದ ಎಂಎಲ್ಎ ಎಂಎಲ್ಸಿಗಳು ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗಿದ್ದು ಗೊಂದಲದ ಗೂಡಾಗಿದೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಲೇಬೇಕು. ಅದೇನು ಅಂದ್ರೆ ಯಾರಿಗೆ ಟಿಕೆಟ್ ಸಿಕ್ಕರೂ ದೋಸ್ತಿ ಅಭ್ಯರ್ಥಿ ಮಾತ್ರವಲ್ಲ, ಸ್ವತಃ ಕಾಂಗ್ರೆಸ್ ಜೊತೆಯಲ್ಲಿ ಪೈಪೋಟಿಯನ್ನ ನಡೆಸಬೇಕಿದೆ. ಕೋಲಾರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಗರಗಸದ ರೀತಿಯಲ್ಲಿ ಆಗಿದೆ. ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ನಿಂತರೂ ಇಲ್ಲಿ 2 ರೀತಿಯ ಸವಾಲುಗಳನ್ನ ಎದುರಿಸಬೇಕಿದೆ. ಮೊದಲನೆಯ ಸವಾಲು ಅಂದ್ರೆ ಅದು ದೋಸ್ತಿಗಳ ವಿರುದ್ಧ ಗೆಲ್ಲೋದು. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನ ಮಾಡ್ತಾ ಇದೆ. ಹೀಗಾಗಿ ದೋಸ್ತಿಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥವಾಗಿ ಎದುರಿಸಬೇಕಾಗಿದೆ. ಮತ್ತೊಂದು ಸವಾಲು ಅಂದ್ರೆ ಕಾಂಗ್ರೆಸ್ನ ಒಳಪೆಟ್ಟನ್ನ ಎದುರಿಸೋದು. ಕೋಲಾರದಲ್ಲಿ 2 ಬಣ ಇರೋದ್ರಿಂದ ಯಾರೇ ಅಭ್ಯರ್ಥಿಯಾದ್ರೂ ಇಲ್ಲಿ ಒಂದು ಬಣದ ವಿರೋಧವನ್ನ ಎದುರಿಸಲೇಬೇಕು. ಹೀಗಾಗಿ 2019ರ ಫಲಿತಾಂಶ ಮರುಕಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ರಮೇಶ್ ಕುಮಾರ್ ಬಣಕ್ಕೆ ಟಿಕೆಟ್ ಕೊಟ್ರೆ ಮುನಿಯಪ್ಪ ಬಣದಿಂದ ಪೆಟ್ಟು ಬೀಳುತ್ತೆ. ಮುನಿಯಪ್ಪ ಬಣಕ್ಕೆ ಟಿಕೆಟ್ ಕೊಟ್ರೆ ರಮೇಶ್ ಕುಮಾರ್ ಬಣದಿಂದ ಪೆಟ್ಟು ಬೀಳುತ್ತೆ. ಹೀಗಾಗಿಯೇ ಕೋಲಾರ ಕಾಂಗ್ರೆಸ್ ಸ್ಥಿತಿ ಗರಗಸದಂತೆ ಆಗಿದೆ. ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಅಂತಿಮ ಆಗಿಲ್ಲ. ಅದರಲ್ಲೂ ಕೋಲಾರವಂತೂ ಕಬ್ಬಿಣದ ಕಡಲೆಯೇ ಆಗಿದೆ. ಸರಿ, ಮಿಕ್ಕ 3 ಕ್ಷೇತ್ರದಲ್ಲಿ ಲಾಭಿಗಳು ಜೋರಾಗಿದೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಕಾಂಗ್ರೆಸ್ನ ರಾಜ್ಯ ನಾಯಕರು ಯಾವ ಬಣಕ್ಕೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಆಗಿದೆ. ಆದ್ರೆ ಒಂದಂತೂ ಸತ್ಯ, ಯಾರಿಗೆ ಟಿಕೆಟ್ ಕೊಟ್ರೂ ಕಾಂಗ್ರೆಸ್ ಅಭ್ಯರ್ಥಿ ಆದವರಿಗೆ ಒಳಪೆಟ್ಟು ದೊಡ್ಡ ಮಟ್ಟದಲ್ಲಿಯೇ ಬೀಳುತ್ತೆ. ಕಾಂಗ್ರೆಸ್ಗೆ ಕೋಲಾರ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅತ್ತ ರಮೇಶ್ ಕುಮಾರ್ ಬಣ, ಇತ್ತ ಮುನಿಯಪ್ಪ ಬಣ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸುತ್ತಿದೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.